ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಸ್ತೆ ಕಾಮಗಾರಿ ನಡೆಸುವಲ್ಲಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಯೊಬ್ಬರ ವಿರುದ್ಧ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಅವರು ಸಾರ್ವಜನಿಕವಾಗಿ ಹಿಗ್ಗಾಮುಗ್ಗಾ ಜಾಡಿಸಿದ ಘಟನೆ ರಾಯಚೂರು ಜಿಲ್ಲೆಯ ಸಿರ್ವಾರ ತಾಲೂಕಿನ ಮರಾಠ ಗ್ರಾಮದಲ್ಲಿ ಜರುಗಿದೆ. ಮರಾಠ ಗ್ರಾಮದ ಶಾಲಾ ಕಟ್ಟಡ ಉದ್ಘಾಟನೆಗೆ ಸಚಿವರು ಆಗಮಿಸಿದ್ರು. ಈ ವೇಳೆ ಮಾನ್ವಿ ಶಾಸಕ ಹಂಪಯ್ಯ ನಾಯಕ್ ಮತ್ತು ಸಂಸದ ಕುಮಾರ್ ನಾಯಕ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಕಾರ್ಯಕ್ರಮದ ವೇಳೆ ಮರಾಠ ಹಾಗೂ ಬಾಗಲವಾಡ ಗ್ರಾಮಗಳ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಬೈಕ್ ಸವಾರು ಬಿದ್ದು ಗಾಯಗೊಳ್ತಾ ಇದ್ದಾರೆ ಎಂದು ಸ್ಥಳೀಯರು ಸಚಿವರಿಗೆ ದೂರು ಕೊಟ್ಟಿದ್ರು. ಸರ್ಕಾರದಿಂದ ಈ ರಸ್ತೆಗಾಗಿ ಈಗಾಗಲೇ 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ರು. ಕಾಮಗಾರಿ ಆರಂಭಿಸಿದ ವಿಷಯ ತಿಳಿದು ಕೋಪಗೊಂಡ ಸಚಿವರು ಸ್ಥಳದಲ್ಲಿ ಇದ್ದ KRIDL AEE ಹನುಮಂತರಾಯ ಅವರನ್ನ ಕರೆದ ಸಚಿವರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸರ್ಕಾರದಿಂದ ಹಣ ಬಂದಿದ್ರು ಯಾಕ್ರಯ್ಯ ಕೆಲಸ ಮಾಡಿಲ್ಲ, ಕತ್ತೆ ಕಾಯ್ತಿದ್ದೀರಾ ಏನೋ, ಮನುಷ್ಯ ಇದ್ದಿ ಏನ್ ಇದ್ದಿ, ಜನ ರಾತ್ರಿಯೆಲ್ಲ ಹದಗೆಟ್ಟು ರಸ್ತೆಯಲ್ಲಿ ಓಡಾಡಬೇಕಾ, ನಾಳೆ ಬೆಳಿಗ್ಗೆ ರಸ್ತೆ ಕಾಮಗಾರಿ ಶುರುವಾಗಬೇಕು, ಇಲ್ಲಾಂದ್ರೆ ಕಟ್ಟಿ ಹಾಕಿ ಓದಿತೀನಿ ನೋಡು, ನಿನ್ನ ಸಸ್ಪೆಂಡ್ ಏನು ಮಾಡಲ್ಲ, ನೇರವಾಗಿ ಎನ್ಕ್ವೈರಿ ಮಾಡಿಸಿ ಜೈಲಿಗೆ ಹಾಕಿಸ್ತೀನಿ ನೋಡು ಎಂದು ಸಚಿವರು AEEಗೆ ಚಳಿ ಬಿಡಿಸಿದ್ದಾರೆ. ಜನ ಹಂಗೆ ತಿರುಗಬೇಕು ರಾತ್ರಿ ಮನುಷ್ಯದ್ದೇ ಹೇಳ್ತೀನಿ. ನಾಳೆ ಮಾಡೋದು ಒದ್ದಿತ್ತು ನೋಡಿ ಕಟ್ಟಾಗಿದ್ದೀನಿ. ಮನುಷ್ಯದ್ದೇ ಹೇಳ್ತೀನಿ. ನಾಳೆ ಮಾಡೋದು ಒದ್ದಿತ್ತು ನೋಡಿ ಕಟ್ಟಾಗಿದ್ದೀನಿ. ಮನುಷ್ಯದ್ದೇ ಹೇಳ್ತೀನಿ. ನಾಳೆ ಮಾಡೋದು ಒದ್ದಿತ್ತು ನೋಡಿ ಕಟ್ಟಾಗಿದ್ದೀನಿ. ಜೈಲಿಗೆ ಹಾಕ್ತಾರೆ. ನೀವು ಸಂಸ್ಕೃತಿಕೊಂಡೆಲ್ಲ ಎಲ್ಲ ಅದೇ ಹೇಳ್ತಾ ಬಂದ್ರಿ. ನಿಮಗೆ ಯಾರೇ ಅಚಂತಿಗೆ ರೋಡ್ ಅದು ಹೇಳ್ತಾ ಇದ್ದಾರೆ. ಅಲ್ಲಿ ನಮ್ಮ ಯಾವುದು ಬೆಳವಾಟ ರೋಡ್ ಅದನ್ನ ಹೇಳ್ತಾ ಇದ್ದಾರೆ. ಎಲ್ಲ ಬಂದ್ರೆ ಜನ ವೆಂಕಟೇಶ್ವರ ಜೈಲಿಗೆ ಹಾಕ್ತಾರೆ. ಎಲ್ಲರೂ ಬಂದ್ರೆ ಬಸವರಾಜ್ ಹೂನೂರು ಟಿವಿ 20 ಕನ್ನಡ ಲಿಂಗಸಿಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.